ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಳೆದ 6 ತಿಂಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳು ಬಿಡುಗಡೆಯಾಗಿವೆ. ಅಂದಾಜು 120ಕ್ಕೂ ಅಧಿಕ. ಈ 120 ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ಹಿಟ್ ಆದವು, ಎಷ್ಟು ಸಿನಿಮಾ ಫ್ಲಾಪ್ ಆದವು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಕಳೆದ ವರ್ಷ ಕೂಡ 6 ತಿಂಗಳು ಅಷ್ಟೊಂದು ಚೆನ್ನಾಗಿಲ್ಲ ಕನ್ನಡ ಇಂಡಸ್ಟ್ರಿಗೆ. ಹಾಗೆ ಕೂಡ ಈ ವರ್ಷ ಕೂಡ ಈ 6 ತಿಂಗಳು ಅಷ್ಟೊಂದು ಚೆನ್ನಾಗಿ ಹೋಗಿಲ್ಲ ಈ ವರ್ಷ ಕೂಡ. ಯಾಕಂದ್ರೆ ಈ ವರ್ಷ ಬಿಡುಗಡೆಯಾದ 6 ತಿಂಗಳ ಸಿನಿಮಾಗಳ ಜಾಸ್ತಿ ಹಿಟ್ ಯಾವ ಸಿಕ್ಕಿಯಲ್ಲ. ಒಂದ್ ಮಟ್ಟದಲ್ಲಿ ಲವ್ ಮ್ಯಾಕ್ಟೆಲ್ 3 ಬೆಟರ್ ಅಂತ ಅನ್ಸುತ್ತೆ ಹಿಟ್ ಲಿಸ್ಟ್ ಅಲ್ಲಿ ಕನ್ನಡ ಸಿನಿಮಾ ನೋಡೋದಾದ್ರೆ. ಅದನ್ ಬಿಟ್ರೆ ಅಷ್ಟೊಂದು ಯಾವ್ದು ಹಿಟ್ ಸಿನಿಮಾ. ಅದನ್ ಬಿಟ್ರೆ ರಕ್ಷಕ ಪುರದ್ರೋಮ್ ಒಂದ್ ಸ್ವಲ್ಪ ಹಿಟ್ ಆಗಿರ್ಬೋದು. ಅದನ್ ಬಿಟ್ರೆ ಯಾವ್ದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಫ್ಲಾಪ್ ಆಗಿ ಹೋಗಿವೆ. ಎಕ್ಸಾಂಪಲ್ ತೋರಿ ಸ್ನೇಹಿತರೆ, ಹಾಗೆ ಹೇಳ್ತಾ ಇದೀನಿ. ಕೆಡಿ ಸಿನಿಮಾ, ಕೆಡಿ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾ. ಈ ಚಿತ್ರ ಬಜೆಟ್ ನೀವು ಗೂಗಲ್ ಚೆಕ್ ಮಾಡಿ 100 ಕೋಟಿ ತೋರಿಸ್ತಾ ಇದೆ. ಆದ್ರೆ ಈ ಚಿತ್ರ ಕಲೆಕ್ಷನ್ ಕೇವಲ 24.5 ಕೋಟಿ. ಇದು ಕೂಡ ಗೂಗಲ್ ರಿಪೋರ್ಟ್ ತಗೊಂಡು ಹೇಳ್ತಾ ಇರೋದು ಈ ರಿಸಲ್ಟ್ ಕೂಡ. ಹೀಗಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟೊಂದು ಲಾಸ್ಗೆ ಹೋಗುತ್ತೆ ಈ ಒಂದ್ ರೆಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಂತ ಸ್ಟೋರಿ ಏನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಆದ್ರೆ ಮೊದ್ಲಿನ ಹಳೆ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಇದ್ರೆ ಜನರಿಗೆ ಇಂಟ್ರೆಸ್ಟ್ ಬರಲ್ಲ. ಹೊಸದಾಗಿ ಏನಾದ್ರು ಬೇಕು. ಉದಾಹರಣೆ ತಗೋರಿ ಸ್ನೇಹಿತರೆ, ಮಲಯಾಳಂ ಸಿನಿಮಾಗಳು ಕಡಿಮೆ ಬಜೆಟ್ ಚಿತ್ರಗಳು, ಕಡಿಮೆ ಬಜೆಟ್ ಅಲ್ಲಿ ಹೈ ಬಜೆಟ್ ಕಲೆಕ್ಷನ್ ಮಾಡುತ್ತೆ. ಈಗ ಮೊನ್ನೆ ಬಂದಂತ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಫೇಮಸ್ ಆಗಿರ್ಬೋದು ಚಿತ್ರ ದಿಮ್ಮಮ್ ಅಂತಂದು. ಪೊಲೀಸ್ ಸ್ಟೋರಿ, ಕ್ರೈಮ್ ಸ್ಟೋರಿ, ಲಾಸ್ಟ್ ಪೊಲೀಸ್ ಫೈಟ್ ಮಾಡ್ತಾರೆ. ಆ ಚಿತ್ರ ನೋಡಿರ್ಬೋದು, ಎಷ್ಟು ಚೆನ್ನಾಗಿದೆ ಆ ಚಿತ್ರ. ಆ ತರ ಕಡಿಮೆ ಬಜೆಟ್ ಹಾಕಿ ಸ್ಟೋರಿ ಚೆನ್ನಾಗಿದ್ರೆ ಯಾರಾದ್ರೂ ನೋಡ್ತಾರೆ. ಈಗ ಅವಾಗೆಲ್ಲ ಪ್ಯಾನ್ ಇಂಡಿಯಾ ಹೈ ಬಜೆಟ್ 100 ಕೋಟಿ ಕಲೆಕ್ಷನ್ ಎಲ್ಲ ಆಗುತ್ತೆ ಅಂತ ಮಾಡ್ತಾ ಹೋದ್ರೆ ಸಿನಿಮಾ ಹಿಟ್ ಆಗಲ್ಲ. ಸ್ಟೋರಿ ಮೇನ್ ಗ್ರಿಪ್ ಇರುತ್ತೆ. ಸ್ಟೋರಿ ಮೇಲೆ ಗ್ರಿಪ್ ಇದ್ರೆ ನೀವು ಬರೇ 15 ಕೋಟಿ ಹಾಕಿದ್ರೆ ಸಾಕು, ಸಿನಿಮಾ ಹಿಟ್ ಆಗುತ್ತೆ. ಉದಾಹರಣೆಗೆ ಜಾಸ್ತಿ ಸಿನಿಮಾಗಳು ಬಂದು ಹೋಗಿ ಕಡಿಮೆ ಬಜೆಟ್. ಕಾರಣ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂಗಾರು ಮಳೆ ಕೇವಲ 2 ಕೋಟಿ ಹಾಕಿ 80 ಕೋಟಿ ಕಲೆಕ್ಷನ್ ಮಾಡ್ತಾರೆ. ಆ ತರ ಸ್ಟೋರಿ ಚೆನ್ನಾಗಿದ್ರೆ ಸಿನಿಮಾ ಯಾವ ಹೀರೋ ಆದ್ರೂ, ಯಾವ ಹೊಸ ಹೀರೋ ಆದ್ರೂ ಕೂಡ ಸಿನಿಮಾ ಹಿಟ್ ಆಗುತ್ತೆ ಅಂತ ಕೆಲವಷ್ಟು ಉದಾಹರಣೆಗಳೇ ಹೇಳಿದೆ. ಇನ್ನು ಮುಂದೆ ಬರುವ ಸಿನಿಮಾಗಳು ನೋಡೋದಾದ್ರೆ ಟಾಕ್ಸಿಕ್ ಮೇಲೆ ನಮ್ಮ ಜನಗಳ ಹೋಪ್ ಜಾಸ್ತಿ ಇದೆ. ಯಾಕಂದ್ರೆ 4 ವರ್ಷ ಆಯ್ತು ರಾಕಿಂಗ್ ಸ್ಟಾರ್ ಸಿನಿಮಾ ಬರ್ದಾದೆ. ಟೀಸರ್ ಬಿಟ್ಟಿದ್ದಾರೆ, 2 ಟೀಸರ್ ಕೂಡ ಹಿಟ್ ಆಗಿವೆ. ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡ್ಬೇಕು ಈ ಚಿತ್ರ ಯಾವ ತರ ಹಿಟ್ ಆಗುತ್ತೆ ಅಂತ. ಇನ್ನು ಶಿವನ್ ಅವರ ಮೊನ್ನೆ 666 ಆಪರೇಷನ್ ಡ್ರೀಮ್ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಈ ವರ್ಷ ಬಿಡುಗಡೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು 2 ಚಿತ್ರಗಳ ಮೇಲೆ ಹೋಪ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ನೆಕ್ಸ್ಟ್ 6 ತಿಂಗಳಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಹಿಟ್ಸ್ ಬರಲಿ, ಕನ್ನಡ ಇಂಡಸ್ಟ್ರಿ ಬೆಳ್ಳಿ ಅಂತ ಹಾರೈಸೋಣ.